ಇದ್ಯಾಕೆ ಕೋಪದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ತಾನೇ ಅವ್ರಿದ ಮನಸ್ಸಲ್ಲೇ ಬೇರೆಯವ್ರನ್ನ ಬಿಟ್ಕೊಳ್ಳಿಲ್ಲ. ಇನ್ನು ಅವ್ರ ವಸ್ತುನ ಬೇರೆಯವ್ರು ಹಾಕೊಂಡ್ರೆ ತಡ್ಕೋತೀರಾ? ನೀವು ತುಂಬ ದೊಡ್ಡ ಲವರ್ ಸಾಹೇಬ್ರೆ. ಪಾಪ ಹುಡುಗಿ ಅದೃಷ್ಟ ಮಾಡಿಲ್ಲ. ಅವಳ ಜೊತೆ ಇರೋ ಅದೃಷ್ಟ ನನಗಿಲ್ಲ. ಸದಾ ಅವ್ರ ನೆನಪಲ್ಲೇ ಇರೋ ನೀವು ಅವ್ರ ಜೊತೆಲಿಲ್ಲ ಅಂತ ಹೇಳ್ತೀರಾ. ಪ್ರೀತಿಸಿ ಮದುವೆ ಆಗಿರೋರು ಅದು ಎಷ್ಟೋ ಜನ 1-2 ತಿಂಗಳಲ್ಲೇ ದೂರ ಆಗ್ಬಿಡ್ತಾರೆ. ಆದರೆ ನೀವು ದೂರ ಆಗಿರೋರನ್ನ ಮರ್ತಿಲ್ಲ ಸಾಹೇಬ್ರೆ. ನೀವು ತುಂಬ ಗ್ರೇಟ್. ಅಯ್ಯೋ, ಇದಕ್ಕೇನಾಯ್ತು? ಇರ್ಲಿ, ಅದನ್ನ ತೆಗಿಯಕ್ಕೆ ಹೋಗ್ಬೇಡ. ನೀವ್ ಹೇಳ್ತಾ ಇದ್ದೀರಾ ಇದನ್ನ? ಬಲವಂತವಾಗಿ ತೆಗೆಯೋ ಅವಶ್ಯಕತೆ ಇಲ್ಲ. ಜೊತೆಗೆ ನಾಳೆ ನಿನ್ನ ಕೈ ಖಾಲಿ ಇದ್ರೆ ಎಲ್ಲರೂ ಕೇಳ್ತಾರೆ. ಸೊ ಅದು ನಿನ್ನ ಜೊತೆನೇ ಇರಲಿ. ಹಾಗಿದ್ರೆ ಫೋಟೋ? ಬೇರೆ ದಾರಿ ಇಲ್ವಲ್ಲ. ಆಯ್ತಲ್ಲ, ನಮ್ಮ ನಾಟಕದ ಸಂಕೇತ ಗೋಡೆ ಮೇಲೆ ನೇತಾಡ್ತದ. ಇರ್ಲಿ, ಇರೋಷ್ಟು ದಿನ. ಆಮೇಲೆ ಒಂದು ಮಾತು, ನಮ್ಮ ಕಾಂಟ್ರಾಕ್ಟ್ ಯಾವತ್ತೇ ಮುಗಿದ್ರೂ ಈ ಉಂಗ್ರನ ನನಗೆ ವಾಪಸ್ ಕೊಡಬೇಕು. ಬರ್ತಿಲ್ಲ ಸಾಹೇಬ್ರೆ, ಡುಮ್ಗಾಗೋಗಿದ್ದೀನಿ ಅಂತೆಲ್ಲ ಗಾನ ಭಜನ ಎಲ್ಲ ಹಾಡಂಗಿಲ್ಲ. ಇನ್ನೊಬ್ರು ವಸ್ತು ಮೇಲೆ ಕನ್ಸಲ್ಲೂ ಆಸೆ ಪಟ್ಟೋಳಲ್ಲ ನಾನು. ನಮ್ಮ ಕಾಂಟ್ರಾಕ್ಟ್ ಮುಗಿತಿದ್ದ ಹಾಗೆ ಈ ನಿಮ್ಮ ಸಾಹಿತ್ಯನ ನಿಮ್ಗೆ ಒಪ್ಪಿಸ್ತೀನಿ. ಐ ಮೀನ್ ಈ ಉಂಗ್ರನ.